ಹಾಯ್ ಮಕ್ಳೇ, ವೆಲ್ಕಮ್ ಟು 10 ಪವರ್ 100. ಸೊ ಐ ಹೋಪ್ ನೀವು ನಿಮ್ಮ ಫಿಸಿಕ್ಸ್ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದೀರಾ ಅಂತ. ಸೊ ಒಂದ್ ದಿವಸ ಇರೋದು ಅಲ್ವಾ, ಸೊ ನೀವು ಸ್ವಲ್ಪ ಕನ್ಫ್ಯೂಷನ್ ಆಗಿರ್ಬೋದು, ಸ್ವಲ್ಪ ಭಯಾನೂ ಬಂದಿರ್ಬೋದು ದಟ್ ಹೌ ಆರ್ ಕೋರ್ ಸಬ್ಜೆಕ್ಟ್ ವಿಲ್ ಗೋ ಅಂತ ಮಕ್ಳೇ. ಓಕೆ, ದರ್ಸ್ ನಥಿಂಗ್ ಟು ವರಿ ಕಂಡ್ರೆ. ಓಕೆ, ನಿಮ್ಮ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಹೇಗೆ ಹೋಯ್ತು ಅದೇ ತರನೇ ಕೋರ್ ಸಬ್ಜೆಕ್ಟ್ ಕೂಡ ಹೋಗುತ್ತೆ. ಅಂಡ್ ಐ ನೋ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬಿಕಾಸ್ ಕೋರ್ ಸಬ್ಜೆಕ್ಟ್ ಅಲ್ಲಿ ಫಿಸಿಕ್ಸ್ ಫಸ್ಟ್ ಬಂದಿರೋದ್ರಿಂದ ಸ್ವಲ್ಪ ಕಷ್ಟ ಅಂತ ಅನ್ಸ್ಬೋದು. ಬಟ್ ಲೈಕ್ ಯು ಟ್ರಸ್ಟ್ ಯುವರ್ ಪ್ರಿಪರೇಷನ್ ಕೊಟ್ಟು, ದರ್ಸ್ ನಥಿಂಗ್ ಎಲ್ಸ್ ಅಲ್ವಾ. So as I told you earlier in my past videos, Makle, so please don't ignore your blueprints. Okay, don't ignore your model papers and don't ignore your preparatory papers. ಬೋರ್ಡ್ ಇಂದ ಏನ್ ಬಿಟ್ಟಿದ್ದಾರೆ ಅದನ್ನೆಲ್ಲ ಚೆನ್ನಾಗಿ ತರೋ ಹಾಗೆ ಆಯ್ತಾ. 5 ಪೇಪರ್ ಇದೆ ನಿಮ್ಮ ಹತ್ರ, ಈ ವರ್ಷದ 5 ಪೇಪರ್ ಇದೆ ಅಲ್ವಾ. ಸೊ ಅದನ್ನ ಚೆನ್ನಾಗಿ ತರೋ ಹಾಗೆ ಅಲಾಂಗ್ ವಿತ್ ಎಕ್ಸ್ಟ್ರಾ ಸ್ಟಡೀಸ್ ಆಯ್ತಾ. ಐ ಕಾಂಟ್ ಸೇ ದಟ್ ಬೈ ಸ್ಟಡಿಂಗ್ ಓನ್ಲಿ blueprint and all these model papers you will get 70 out of 70 Makle. Okay, so this is one misconception. I don't want you to think like that. But ಇದು ಇನ್ಕ್ಲೂಡ್ ಮಾಡಿದ್ರೆ ಎಂಡ್ ಆಫ್ ದ ಡೇ ಲೈಕ್ ನಿಮ್ಗೂ ಒಂದು ಕಾನ್ಫಿಡೆನ್ಸ್ ಇರುತ್ತೆ ದಟ್ ಎಸ್ ಐ ಹ್ಯಾವ್ ಪ್ರಿಪೇರ್ಡ್ ಫಾರ್ ಆಲ್ ಆಫ್ ದಿಸ್ ಅಂತ ಅಲ್ವಾ. ಸೊ ದಟ್ಸ್ ಅ ರೀಸನ್. ಸೊ ಅಂಡ್ ಅಲಾಂಗ್ ವಿತ್ ದಿಸ್ ಐ ವಾಂಟ್ ಯು ಟು ಫೋಕಸ್ ಆನ್ ಒನ್ ಮೋರ್ ಥಿಂಗ್ ಆಯ್ತಾ. ದಟ್ ಈಸ್ ವೈ ಐ ಜಸ್ಟ್ ಥಾಟ್ ಆಫ್ ಲೈಕ್ ಮೇಕಿಂಗ್ ಒನ್ ವಿಡಿಯೋ ಆನ್ ದಿಸ್. ಸೊ ಅದು ಏನಂತ ಹೇಳಿದ್ರೆ ಮಕ್ಳೇ, ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಆಯ್ತಾ. ಸೊ ಲಾಸ್ಟ್ ಇಯರ್ ಮಕ್ಳೇ 3 ಎಕ್ಸಾಮ್ ಇತ್ತು ಆಯ್ತಾ. ಎಕ್ಸಾಮ್ 1, ಎಕ್ಸಾಮ್ 2 ಅಂಡ್ ಎಕ್ಸಾಮ್ 3. ಸೊ 3 ಎಕ್ಸಾಮ್ ಇತ್ತು. ಲೈಕ್ ಈ ವರ್ಷ ನಮಗೆ 2 ಎಕ್ಸಾಮ್ ಇದೆ, ಬಟ್ ಲಾಸ್ಟ್ ಇಯರ್ ನಮಗೆ 3 ಎಕ್ಸಾಮ್ ಇತ್ತು ಆಯ್ತಾ. ಈ 3 ಎಕ್ಸಾಮ್ ಆದ್ಮೇಲೆ ಬೋರ್ಡ್ ಅವರು ನಮಗೆ ಆನ್ಸರ್ ಕೀ ಕೊಟ್ಟಿದ್ದಾರೆ ಆಯ್ತಾ. ಆ ಆನ್ಸರ್ ಕೀ ನೀವೇನಾದ್ರೂ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದ್ರೆ ಸೊ ಅದ್ರದ್ದು ಲಿಂಕ್ ಕೊಡ್ತೀನಿ ಮಕ್ಳೇ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ ಆಯ್ತಾ, ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅದು. ಫಸ್ಟ್ ಅದನ್ನು ನೋಡ್ಕೊಳ್ಳಿ ಆಯ್ತಾ. ಏನಕ್ಕೆ ಅಂತ ಹೇಳ್ತೀನಿ, ನಿಮ್ಗೆ ಐಡಿಯಾ ಬರುತ್ತೆ ಎಷ್ಟು ಆನ್ಸರ್ ಬರೀಬೇಕು ಫಿಸಿಕ್ಸ್ ಅಲ್ಲಿ, ಯಾವ ಡಿರೈವೇಷನ್ಸ್ ನ ಹೇಗೆ ಸಾಲ್ವ್ ಮಾಡಬೇಕು, ನ್ಯೂಮರಿಕಲ್ಸ್ ನ ಹೇಗೆ ಸಾಲ್ವ್ ಮಾಡಬೇಕು, ಬೋರ್ಡ್ ಎಕ್ಸ್ಪೆಕ್ಟೇಷನ್ ಏನು ಅಂತ ಐಡಿಯಾ ಬರುತ್ತೆ. ದಟ್ಸ್ ಅ ರೀಸನ್. ಸೊ ಪ್ಲೀಸ್ ಇದನ್ನ ಫಸ್ಟ್ ಮಾಡಿ. ಓಕೆ, ಸೊ ದಿಸ್ ಇಸ್ ಒನ್ ಥಿಂಗ್ ದಟ್ ಐ ವಾಂಟೆಡ್ ಟು ಡಿಸ್ಕಸ್ ವಿತ್ ಯು ಮಕ್ಳೇ. ನಿಮ್ಮ ಪ್ರಿಪರೇಷನ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಪ್ಲೀಸ್ ಗೋ ಥ್ರೂ ಆಲ್ ದ 3 ಪೇಪರ್ಸ್. 3 ಪೇಪರ್ ಇದೆ, 3 ಪೇಪರ್ಗೂ ಆನ್ಸರ್ ಕೀ ಇದೆ ಮಕ್ಕಳೇ. ಓಕೆ, ಆ ಆನ್ಸರ್ ಕೀನ ನೋಡ್ಕೊಳ್ಳಿ, ಅವಾಗ ಒಂದು ಐಡಿಯಾ ಬರುತ್ತೆ ನಿಮಗೆ. ಓಕೆ, ಸೊ ದಿಸ್ ಇಸ್ ಒನ್ ಥಿಂಗ್ ದಟ್ ಐ ರಿಯಲಿ ವಾಂಟೆಡ್ ಟು ಲೈಕ್ ಡಿಸ್ಕಸ್. ದಟ್ಸ್ ವೈ ಐ ಆಮ್ ಜಸ್ಟ್ ಮೇಕಿಂಗ್ ದಿಸ್ ವಿಡಿಯೋ ಆಯ್ತಾ. ಸೊ ಇದಾದ್ಮೇಲಿಂದ ದೆನ್ ನಿಮ್ಗೊಂದು ಐಡಿಯಾ ಬರುತ್ತೆ ಹೇಗೆ ಮಾಡಬೇಕು ಅಂತ. ಅಂಡ್ ನ್ಯೂಮರಿಕಲ್ಸ್ ಕೂಡ ಲೈಕ್ ಈ 4 ಚಾಪ್ಟರ್ ಅಲ್ವಾ. ಸೊ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್, ಪೊಟೆನ್ಷಿಯಲ್ ಮತ್ತೆ ಕೆಪಾಸಿಟೀಸ್, ಕರೆಂಟ್ ಎಲೆಕ್ಟ್ರಿಸಿಟಿ, ಎಸಿ ಕರೆಂಟ್ ಮತ್ತೆ ರೇ ಆಪ್ಟಿಕ್ಸ್ ಮತ್ತೆ ವೇವ್ ಆಪ್ಟಿಕ್ಸ್. ಇದರಲ್ಲಿ 2ರಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿ ಮತ್ತೆ ಎಸಿ ಕರೆಂಟ್ ಪಕ್ಕ 2 ಕ್ವಶನ್ಸ್ ಬಂದೇ ಬರುತ್ತೆ 2 ಚಾಪ್ಟರ್ ಇಂದ. ದೆನ್ ಈ 3 ಚಾಪ್ಟರ್ ಇಂದ ವೇರಿಯೇಷನ್ ಆಗ್ತಾ ಇರುತ್ತೆ. ನೋಡ್ಕೊಳ್ಳಿ ಯಾವ್ಯಾವ ಚಾಪ್ಟರ್ ಲೈಕ್ ನಿಮ್ಗೆ ಈಸಿ ಆಗುತ್ತೆ ಅಂತ. ಬಟ್ ಈ ಕರೆಂಟ್ ಎಲೆಕ್ಟ್ರಿಸಿಟಿ ಮತ್ತೆ ಎಸಿ ಕರೆಂಟ್ ಅಲ್ಲಿ ಪಕ್ಕ ಲೈಕ್ ಕನ್ಫರ್ಮ್ ಆಯ್ತಾ, ಇದೆರಡು ಚೇಂಜ್ ಆಗೋದೇ ಇಲ್ಲ. ಸೊ ಪ್ರಾಕ್ಟೀಸ್ ಮೋರ್ ನಂಬರ್ ಆಫ್ ಕ್ವಶನ್ಸ್. ಇಲ್ಲ 5 ಪೇಪರ್ ಆಯ್ತಾ, 5 + 3 8 ಪೇಪರ್ ಇದೆ. 8 ಪೇಪರ್ ನಿಮ್ಗೆ ಸಾಕಲ್ವಾ. ಸೊ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ. ಅಂಡ್ ಇನ್ ಬೇರೆ ಚಾಪ್ಟರ್ ಅಲ್ಲಿ ಯಾವ್ದಾದ್ರು ಕ್ವಶನ್ಸ್ ಗಳು ಈಸಿ ಆಗಿದ್ರೆ ಇಟ್ ಇಸ್ ಬೆಟರ್ ಟು ಗೋ ವಿತ್ ದೋಸ್ ಕ್ವಶನ್ಸ್ ಮಕ್ಕಳೇ. ಓಕೆ, ಸೊ ದಿಸ್ ಇಸ್ ಅಬೌಟ್ ನ್ಯೂಮರಿಕಲ್ಸ್. ದೆನ್ 2 ಮಾರ್ಕ್ 3 ಮಾರ್ಕ್ಸ್ ತುಂಬಾ ಜನಕ್ಕೆ ಅದು ಆಕ್ಚುಲಿ ಕಷ್ಟ ಆಗಲ್ಲ. ಸಣ್ಣ ನ್ಯೂಮರಿಕಲ್ಸ್ ಬರ್ಬೋದು, ಬಟ್ ಯು ವಿಲ್ ಡೂ ಇಟ್. ಅದು 1 ಸ್ಟೆಪ್ ಇಲ್ಲ 2 ಸ್ಟೆಪ್ ಬರುತ್ತೆ ಮ್ಯಾಕ್ಸಿಮಮ್ ಆಗಿ. ಇದು ನಮಗೆ MCQs ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ಆಯ್ತಾ. MCQs ಗೆ ಮಕ್ಕಳೇ ಕ್ಯಾಲ್ಕುಲೇಷನ್ಸ್ ಇರಲ್ಲ, ರೈಟ್. ಸೊ ಕ್ಯಾಲ್ಕುಲೇಷನ್ಸ್ ಇಲ್ಲದೆ ಇರೋದ್ರಿಂದ ಇಟ್ಸ್ ಓನ್ಲಿ ಲೈಕ್ ನಮಗೆ ಥಿಯರಿ ಬೇಸ್ಡ್ ಆಯ್ತಾ. ಸೊ ಥಿಯರಿ ಬೇಸ್ಡ್ ಅಂದ್ರೆ ಲೈಕ್ ಕಂಟೆಂಟ್ ಬೇಸ್ಡ್. ಸೊ ಇಲ್ಲಿ ನಿಮ್ಗೆ ತುಂಬಾ ಎಫೆಕ್ಟ್ ಆಗ್ಬೋದು. ದಟ್ಸ್ ರೀಸನ್ ಗೋ ಥ್ರೂ ದಟ್. ಓಕೆ, ಎಲ್ಲ ಲಾಗಳನ್ನ ಓದ್ಕೊಳ್ಳಿ. ಮತ್ತೆ ಫಿಸಿಕಲ್ ಕ್ವಾಂಟಿಟೀಸ್ ಹೇಗೆ ಚೇಂಜ್ ಆಗುತ್ತೆ. ಓಕೆ, ಸೊ ಇನ್ವರ್ಸ್ಲಿ ಪ್ರಪೋರ್ಷನ್, ಡೈರೆಕ್ಟ್ಲಿ ಪ್ರಪೋರ್ಷನಲಿ, ಒಂದು ಜಾಸ್ತಿ ಆದಾಗ ಇನ್ನೊಂದು ಯಾವ್ದು ಕಮ್ಮಿ ಆಗುತ್ತೆ. ಸೊ ದೀಸ್ ಆರ್ ದ ಥಿಂಗ್ಸ್ ದಟ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್. ತುಂಬಾ ಸಲ ನಮ್ಮನ್ನ ಆಕ್ಚುಲಿ ಕ್ವಶನ್ ಪೇಪರ್ ನೋಡ್ತಾ ಇದೆ, ಈ ತರ ವೇರಿಯೇಷನ್ಸ್ ಜಾಸ್ತಿ ಕೇಳ್ತಾರೆ. ಅಂಡ್ ಆ ತರ ಟೈಪ್ ಕ್ವಶನ್ಸ್ಗಳನ್ನ ನೀವು ನೀಟಾಗಿ ಅನಲೈಸ್ ಮಾಡ್ಬೇಕಾಗುತ್ತೆ. ಇಟ್ಸ್ ಆಕ್ಚುಲಿ ಡೈರೆಕ್ಟ್ಲಿ ಪ್ರಪೋರ್ಷನಲ್, ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ಈ ಕಾನ್ಸೆಪ್ಟ್ ಮೇಲೆ ಫಾರ್ಮುಲಾ ಬೇಸ್ ಮೇಲೆ ಗೊತ್ತು. ಅದಕ್ಕೆ ಫಾರ್ಮುಲಾ ನೀವು ಚೆನ್ನಾಗಿ ಗೊತ್ತಿರಬೇಕು. ಇಟ್ಸ್ ಆಲ್ ಮ್ಯಾಥಮೆಟಿಕ್ಸ್, ರೈಟ್. ಸೊ ಫಿಸಿಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಬೋತ್ ಆರ್ ಆಕ್ಚುಲಿ ವಾಟ್ ಟು ಸೇ, ಇಟ್ಸ್ ಕೈಂಡ್ ಆಫ್ ಅ ಫ್ರೆಂಡ್ಸ್. ಸೊ 2 ಗೊತ್ತಿರ್ಬೇಕಾಯ್ತಾ. ಸೊ ನೋಡ್ಕೊಳ್ಳಿ ಅದನ್ನ ಆಯ್ತಾ. ಅಂಡ್ ಅದಾದ್ಮೇಲೆ ಎಲ್ಲ ನೇಮ್ ಅಲ್ಲಿ ಯಾವ್ದು ಲಾ ಇದೆ ಅದನ್ನೆಲ್ಲ ಒಂದು ಪ್ರಾಕ್ಟೀಸ್ ಮಾಡಿ. ದಟ್ ಈಸ್ ಒನ್ ಥಿಂಗ್ ನೆನ್ಪಿಟ್ಕೊಳ್ಳಿ. ಅಂಡ್ ಇನ್ನೊಂದೇನಿದೆ, ಸೊ ಇಂಪಾರ್ಟೆಂಟ್ ಡಿರೈವೇಷನ್ಸ್ ಮ್ಯಾಮ್ ಆಲ್ರೆಡಿ ಮಾಡಿಸಿದ್ರೆ ನಮ್ಮ ಚಾನಲ್ ಅಲ್ಲಿ ಇದೆ, ಅದನ್ನ ನೋಡ್ಕೊಳ್ಳಿ. ಸಿ 1 ಡೇಲಿ ಏನೇನಾಗುತ್ತೆ ಎಲ್ಲ ಕವರ್ ಮಾಡ್ಕೊಳ್ಳಿ ಮಕ್ಕಳೇ. ಬಟ್ ವಾಟ್ ಐ ಆಮ್ ಸೇಯಿಂಗ್ ಇಸ್ ಈ 3 ಪೇಪರ್ದ ಆನ್ಸರ್ ಕೀ ನಾನು ಆಕ್ಚುಲಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಡೌನ್ಲೋಡ್ ಅಂಡ್ ಪ್ರಿಪೇರ್ ಫಾರ್ ದೋಸ್ ಆಯ್ತಾ. ನೋಡಿ ಅದೇ ತರನೇ ಆನ್ಸರ್ ಬರೀರಿ, ಸೊ ದಟ್ ಯು ಕ್ಯಾನ್ ಸ್ಕೋರ್ 70 out of 70 ಆಯ್ತಾ. ಸೊ ಇಷ್ಟೇ ಮಕ್ಕಳೇ. ಐ ನೋ ದಟ್ ಯು ಆರ್ ಪ್ರಿಪೇರಿಂಗ್ ರಿಯಲಿ ವೆಲ್ ಅಂಡ್ ಯು ಹ್ಯಾವ್ ಓನ್ಲಿ 1 day to go and I'm not going to take much time from you all ಆಯ್ತಾ. ಸೊ ಇದಾದ್ಮೇಲಿಂದ ಮ್ಯಾಥ್ ಎಕ್ಸಾಮ್ಸ್ ಬರ್ತಾ ಇದೆ, 4 ದಿವಸ ಗ್ಯಾಪ್ ಇದೆ. ಅಂಡ್ ಡೋಂಟ್ ವರಿ ಅಬೌಟ್ ಮ್ಯಾಥ್ ಎಕ್ಸಾಮಿನೇಷನ್ಸ್ ಕಂಡು. ಓಕೆ, your 80 out of 80 is actually my 80 out of 80 ಆಯ್ತಾ. I'll make sure that you will score full marks in mathematics. So all 4 days and I'll be there with you. So you just be there with me ಅಷ್ಟೇ. ಓಕೆನಾ. ಸೊ ದಟ್ಸ್ ಇಟ್ ಫ್ರಮ್ ಮೈ ಎಂಡ್ ಮಕ್ಕಳೇ. I'll see you before math examinations, after chemistry examinations. So until then, stay tuned. Okay, thank you children.